ಇವತ್ ನಮ್ ಟಾಮಣ್ಣನ ನಮ್ಮ ಅಮ್ಮ ಮನೆ ಬಿಟ್ಟು ಓಡಿಸ್ತಾ ಇತ್ತು. ಆಯಲ್ಲೋ ನಮಸ್ತೆ. ಇವತ್ ನಾನ್ ಬೆಳಗ್ಗೆ ಎದ್ದಿದ್ದೆ 9 ಗಂಟೆ ಆಗೋಕ್ಕಿಂತ ಮುಂಚೆ. ಯಾಕೆ ಇಷ್ಟು ಲೇಟು ಅಂತ ಅಂದ್ರೆ ನಮ್ಮ ಅಮ್ಮಂಗ್ ಹಾಲಿಡೇ ಇತ್ತು, ಕೆಲ್ಸಕ್ ಬಿಡೋ ಟೆನ್ಷನ್ ಇಲ್ಲ ಅಂತ ಲೇಟ್ ಆಗಿದ್ದೆ. ಆಮೇಲೆ ಇವತ್ತಿನ ಟಿಫನ್ ನೆನ್ನೆ ಮಾಡಿರೋ ಸಾಂಬಾರ್ಗೆ ಚಪಾತಿ. ನನ್ ಕಂದ ಮುಂದ್ ತಗೊಂಡು ನಂತರನೇ ಕಾಣೋ ನಮ್ಮ ಅಮ್ಮನ್ ಕರ್ಕೊಂಡು ನಾವು ಹೊರಟಿದ್ದೆ ನಮ್ಮೂರ್ಗೆ. ಇಲ್ಲಿಗೆ ಬಂದು ಪಟ್ಪಟ ಅಂತ ನಡ್ಕೊಂಡು ತೋಟದ ಹತ್ರ ಬಂದ್ವಿ. ಬಂದಿದ್ದೆ ತಡ ನಮ್ಮ ಅಮ್ಮ ಈ ರೀತಿ ನೋಡಿದ್ರು. ನಮ್ಮ ಅಮ್ಮ ಅಂತೂ ಕೆಲಸ ಸ್ಟಾರ್ಟ್ ಮಾಡಿದ್ರು, ಆದ್ರೆ ನಾನ್ ಮಾತ್ರ ಈ ರೀತಿ ಕ್ಲಿಪ್ಪಿಂಗ್ಸ್ ತಗೊಳ್ಳೋದ್ರಲ್ಲೇ ಕಾಲ ಕಳೆದಿದ್ದಾಯ್ತು. ಆದ್ರೂ ಕೂಡ ನಮ್ಮ ಅಮ್ಮನ್ ಬೈಗುಳ ಕೇಳೋದಿಕ್ಕಾಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಈ ಕೆಲಸ ಎಲ್ಲ ಮಾಡಿದ್ದಾಯ್ತು. ತೆಂಗಿನಕಾಯಿಗಳನ್ನೆಲ್ಲ ಒಂದ್ ಸೈಡ್ ಹಾಕೋ ಸಂದರ್ಭದಲ್ಲಿ ಕಣ್ಣೇ ಇಲ್ಲದ ನವಿಲ್ಗರಿ ಸಿಕ್ಬಿಡ್ತು. ಇದೀನ್ ಯಾಕೆ ಅಂತ ಎಷ್ಟೇ ಆದ್ರೂ ಕೂಡ ಮತ್ತೊಂದು ಸುಂದರವಾದ ನವಿಲ್ಗರಿ ಮತ್ತೆ ಸಿಕ್ತು. ಕೆಲಸ ಮಾಡಿ ದಾಹಗೊಂಡ ನಮ್ಮ ಅಮ್ಮಂಗೆ ಬಿಸ್ಲರಿ ವಾಟರ್ ಕೊಟ್ಟೆ. ಸುಲ್ಸಿದ ಕಾಯಿಗಳನ್ನೆಲ್ಲ ತಗೊಂಡು ಕಾಯಿ ಮಂಡಿಗೆ ಹಾಕಿ ನಾವು ಕೂಡ ಮನೆ ಕಡೆಗೆ ಬಂದ್ವಿ. ನಮ್ ತೋಟದಲ್ಲಿ ಒಂದು ತೆಂಗಿನ ಸಸಿ ಸಿಕ್ಕಿತ್ತು. ಇದು ನೀಗೆ ತಂದು ನಮ್ಮನೆ ಹತ್ರ ಹಾಕ್ತಿದ್ದೆ. ಮಣ್ಣೆಲ್ಲ ತೋಡಿದ್ ಮಾತ್ರ ನಮ್ಮ ಅಪ್ಪ ಅಮ್ಮ, ಆದ್ರೆ ತೆಂಗಿನ ಸಸಿ ಹಾಕಿದ್ ಮಾತ್ರ ನಾನು ಹಾಕಿದ್ ಪುಟಾಣಿ ತೆಂಗಿನ ಸಸಿ ಮರ ಆದ್ರೆ ಎಷ್ಟೋ ವರ್ಷ ಕಳೆದ ಮೇಲೆ ನೆನಪುಗಳು ಮಾತ್ರ ಶಾಶ್ವತವಾಗಿರುತ್ತೆ. ಯಾಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಸೇರ್ ಹಾಕಿದ್ದೆ ಅನ್ನೋ ಒಂದ್ ನೆನಪು ಅಷ್ಟೇ. ಮನೆ ಒಳಗ್ ಬಂದ್ರೆ ನಮ್ಮ ಅಮ್ಮ ನಮ್ ಟಾಮಣ್ಣನ ಮನೆ ಬಿಟ್ಟು ಓಡಿಸ್ತಾ ಇತ್ತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.